ನಂದಿನಿ, ಅದು ಏನು ಗೊತ್ತಾ, ನಿಮ್ಮ ಅಪ್ಪ ಯಾರೋ ನಮಗೆ ಕೊಟ್ಟೆವರಲ್ಲ. ಎಷ್ಟು ಹೇಳು, ಈ 1.5 ಎಕರೆನಾ 2 ಎಕರೆನಾ? 2 ಎಕರೆ, 1 ಎಕರೆ ಅಡಿಕೆ ತೋಟ ಐತೆ, ಇನ್ನೊಂದು ಎಕರೆಯಲ್ಲಿ ಖಾಲಿ ಜಮೀನ್ ಐತೆ, ಬೋರ್ ಐತೆ. ಯಾಕ್ರಿ? ಏನೂ ಇಲ್ಲ, ಖಾಲಿ ಜಮೀನಾಗೆ ನಾವು ಸೀಮೆಸಿಗೆ ಆಗಂಗೆ ಹುಲ್ಲು ಹಾಕೋಣ ಅಂತನ. ಹುಲ್ಲು ಬೆಳೆಸಿದ್ರೆ ನಮಗೆ ಅನುಕೂಲ ಆಗುತ್ತಲ್ವಾ, ಹಸುಗಳಿಗೆಲ್ಲ ಕೊಯ್ಕೊಂಬಂದು ಹಾಕ್ಬೋದು. ಸೀಮೆ ಸಜ್ಜೆ ಆಮೇಲೆ ಇದು ಜೋಳ ಎಲ್ಲ ಹಾಕಿದ್ರೆ ನಮಗೆ ಹುಲ್ಲು ಹಾಕುತ್ತೆ. ಹಂಗೇನೆ ರಾಗಿ ಹಾಕೋಣ, ರಾಗಿ ಕಾಳು ಹಾಕ್ತವೆ, ಆಮೇಲೆ ಹುಲ್ಲೂ ಆಗುತ್ತೆ ದನಗಳಿಗೆ. ಸರಿ ರೀ, ಹಂಗೆ ಮಾಡ್ರಿ. ನಿಮ್ಗೆ ಏನ್ ಮಾಡ್ಬೇಕು ಅನ್ಸುತ್ತೋ ಅದನ್ನ ಮಾಡ್ರಿ. ಹಸುಗಳನ್ನ ಅಲ್ಲೇ ಹೊಡ್ಕೊಂಡು ಹೋಗ್ಬಿಟ್ಟು ಅದು ಸೀಮೆ ಸಜ್ಜೆ ಅಂದ್ರಲ್ಲ, ಸಜ್ಜೆ ಹುಲ್ಲು ಹಾಕಕ್ಕೆ ಅದಕ್ಕೆ ಇದನ್ನ ತರ್ಬೇಕೇನೋ ಅಲ್ವೇ, ಸ್ವಲ್ಪ ತಂದ್ಬಿಟ್ಟು ಕಟ್ ಮಾಡಿ ಊರ್ಬೇಕು ಹಂಗೇನೆ. ಹೌದು, ತಗೊಂಬಂದು ಊರಬೇಕು. ಅದಾದರೆ ಚೆನ್ನಾಗಿ ಬೆಳೆಯುತ್ತೆ, ಹಸ್ರುಗಿರುತ್ತೆ ಅಚ್ಚಿಗೆ. ಹಸುಗಳು ತಿನ್ನಂಗೆಲ್ಲನ ಹಾಲು ಚೆನ್ನಾಗಿ ಕರಿತವೆ. ಅದಕ್ಕೆ ಮಾಡೋಣ ಅಂತನ, ನಾಳೆಯಿಂದನ ಮಾಡೋಣ. ಇವತ್ತು ಸ್ವಲ್ಪ ಎಲ್ಲನ ಗೇಯಿಸ್ಬಿಡ್ತೀನಿ, ಟ್ಯಾಕ್ಟ್ರಿ ಬರುತ್ತೆ ಇವ್ರದ್ದು, ಆ ಬಾಬಣ್ಣಂದು ಗೇಯಿಸ್ಬಿಡ್ತೀನಿ. ಇವತ್ತು ಬರೋಕೆ ಹೇಳಿದ್ದೀನಿ, ಎಲ್ಲ ಗೇಯಿಸ್ಬಿಟ್ಟು ನಾಳೆ ಎಲ್ಲನ ಸಾಲ ಹೊಡೆದ್ಬಿಟ್ಟು ಊರು ಬಿಡೋಣ. ಸರಿ ಆಯ್ತು ರೀ, ಹಂಗೆ ಮಾಡೋಣ. ಏನು ಪ್ಲಾನ್ ಮಾಡ್ತಾ ಇದ್ರೆ ಗಂಡ ಹೆಂಡತಿ ಇಬ್ರು? ಏನು ಮಾಡ್ತಾ ಇದಾರೆ? ಏನೋ ಸಿದ್ಧಾ, ಏನೋ ಮಾತಾಡ್ತಾ ಇದ್ರೆ ಗಂಡ ಹೆಂಡತಿ ಇಬ್ರು, ಏನೋ ಅದು ಮಾಡ್ಬಿಡೋಣ ಇದು ಮಾಡ್ಬಿಡೋಣ ಅಂತಾನ. ಏನಿಲ್ಲ ಚಿಕ್ಕಮ್ಮ, ಇವರಪ್ಪ ನಮಗೆ ಹೊಲ ಕೊಟ್ಟಾರಲ್ವಾ, ಒಂದಿಷ್ಟು ಖಾಲಿ ಜಮೀನು ಐತೆ, ಒಂದು 3/4 ಎಕರೆನೋ 1 ಎಕರೆನೋ. ಅದಕ್ಕೆ ಸೀಮೆ ಹಸುಗಳಿಗೆ ಆಗಂಗೆ ಹುಲ್ಲು ಹಾಕೋಣ ಅಂತನ. ಸೀಮೆ ಸಜ್ಜೆ ಆಮೇಲೆ ಜೋಳದ ಹುಲ್ಲು, ಆಮೇಲೆ ಒಂದಿಷ್ಟು ರಾಗಿ ಹಾಕಿದ್ರೆ ರಾಗಿ ಹುಲ್ಲೂ ಆಗುತ್ತೆ, ಮನೆಗೆ ರಾಗಿ ಕಾಳುನೂ ಆಗ್ತವೆ. ಅದಕ್ಕೆ ಹೇಳ್ತಾ ಇದ್ದೆ ನಂದಿನಿಗೆ. ಅಯ್ಯೋ ದಡ್ಡನ್ ಮಗನೇ, ನಿನ್ ವಿಷಯ ಇನ್ನೂ ಗೊತ್ತಿಲ್ವಾ? ನಿನ್ನ ಹೆಂಡತಿನೂ ಹೇಳಿಲ್ವಾ ನಿನ್ಗೆ ವಿಷಯನ? ಏನು ವಿಷಯ ಚಿಕ್ಕಮ್ಮ, ಏನು ಹೇಳ್ತಾ ಇದೀಯಾ? ಏನೂ ಇಲ್ಲ, ಅದು ನಂದಿನಿ ರಪ್ಪಯ್ಯ ನಿಮ್ಗೇನೋ ಭಾಗ ಕೊಟ್ಟಿರ್ಬೋದು, ಆದ್ರೆ ಆ ಭಾಗ ಎಲ್ಲಾನ ನಿಮ್ದಾಗುಳಿಯಲ್ಲ, ಎಲ್ಲ ಜಯಮ್ಮನ್ಗೆ ಹೋಗುತ್ತೆ. ಜಯಮ್ಮ ಕೋರ್ಟಿಗೆ ಹೋಗ್ಯವಳೆ, ಆಲೇನೆ ನೋಟಿಸು ಬಂದೈತಂತೆ ನಂದಿನಿಯರ ಅವ್ರ ಅಪ್ಪಯ್ಯಗೆ. ಸುಮ್ನೆ ಆಗದೆ ಇರೋದಕ್ಕೆಲ್ಲ ನಾ ಯಾಕೆ ಸುಮ್ನೆ ಬೆಳೆ ಇಕ್ಕಿ ಯಾಕೆ ನಷ್ಟ ಮಾಡ್ಕೊಂತಿ ಹೇಳು? ಸುಮ್ನಿರೋದು ಒಳ್ಳೇದಾಯ್ತು. ಸುಮ್ನೆ ಯಾಕೆ ಅದಕ್ಕೋಸ್ಕರ ದುಡ್ಡು ಖರ್ಚು ಮಾಡ್ತಿ ಹೇಳು? ಅದು ನಿಮ್ದಾಗುಳಿಯಲ್ಲ. ಹೌದಾ? ಅಯ್ಯೋ, ನನಗೆ ಗೊತ್ತೇ ಇಲ್ಲ ಚಿಕ್ಕಮ್ಮ ಈ ವಿಷಯ. ನಿನ್ಗೆ ಹೆಂಗ್ ಗೊತ್ತಾಗುತ್ತೆ ಹೇಳು? ನೀನ್ ಮೊದ್ಲೇ ಪೆದ್ದನ ಮಗ, ನೀನ್ ಹೆಂಡತಿ ಅವಳಿಗೆ ಗೊತ್ತಿದ್ರು ನಿನ್ಗೆ ಹೇಳಲ್ಲ. ನಿನ್ಗೆ ಹೇಳಿದ್ರು ಏನು ಪ್ರಯೋಜನ ಇಲ್ಲ, ನಿನಗೆ ಬುದ್ಧಿ ಇಲ್ಲ ಅಂತನ ಅವಳಿಗೂ ಚೆನ್ನಾಗಿ ಗೊತ್ತೈತೆ. ಅದಕ್ಕೆ ನಿನ್ಗೇನು ಹೇಳಿಲ್ಲ ಅವಳು, ನಿನ್ನ ಹೆಂಡತಿ. ನೀನು ಎಲ್ಲರ ತರ ನಮ್ಮನು ತರ ವಿದ್ಯಾವಂತ ಆಗಿ ಬುದ್ಧಿವಂತ ಆಗಿದೆ ಹೇಳವಳು. ನೋಡು, ನೀನ್ ದಡ್ಡನ ಮಗ ಅಂತನ ಇಲ್ಲೇ ಗೊತ್ತಾಗ್ತೈತಿ. ನಿನ್ನ ಹೆಂಡತಿನೇ ನಿನ್ನ ಹತ್ರ ಏನು ಹೇಳಿಲ್ಲ. ಅತ್ತೆ, ಏನ್ ಹೇಳ್ತಾ ಇದ್ದೀರಾ? ನೀವು ಸುಮ್ಮನೆ ಏನನ್ನ ಹೇಳಿ ನನ್ನ ಗಂಡನ ತಲೆ ಕೆಡಿಸ್ಬೇಡಿ, ಸುಮ್ಮನೆ ಹೋಗಿ. ಅದು ನೀವು ಅಂದ್ಕೊಂಡಂಗಲ್ಲ, ನಮ್ಮ ಅತ್ತೆಗೆ ಯಾವುದೇ ಆಸ್ತಿ ಹೋಗಲ್ಲ. ನಮ್ಮಪ್ಪ ಹೆಸರು ಮಾಡಿಸ್ಕೊಂಡಿರೋದು ಈ ಆರ್ಡರ್ ಬರೋದಕ್ಕೂ ಮುಂಚೆನೆ ಮಾಡಿಸ್ಕೊಂಡಿದ್ದಾರೆ. ನಮ್ಮ ಅತ್ತೆಗೆ ಒಂದು ಬಿಡಿಗಾಸನು ಸಿಗಲ್ಲ. ಅದು ಏನಂತ ದೊಡ್ಡ ವಿಷಯ ಅಲ್ಲ, ನನ್ನ ಗಂಡಗೂ ಹೇಳ್ಬೇಕಂತ ಆದಂತ ವಿಷಯ ಏನು ಅಲ್ಲ. ಅದು ಅಲ್ಲದೆ ಅವ್ರಿಗೆ ಹೇಳಿ ಸುಮ್ಮನೆ ಯಾಕೆ ಇದು ಮಾಡೋದು ಅಂತ ನಾನು ಸುಮ್ಮನೆ ಆಗಿದ್ದೀನಿ ಅಷ್ಟೇನೆ. ಅದನ್ನೇ ನೆಪ ಮಾಡ್ಕೊಂಡು ನನ್ನ ಗಂಡಗೆ ಇಲ್ಲದೆಲ್ಲ ಹೇಳ್ಕೊಡ್ಬೇಡ, ಸುಮ್ಮನೆ ಇರು. ರೀ, ನಿಮ್ಮ ಚಿಕ್ಕಮ್ಮನ ಮಾತು ನಂಬೇಡಿ. ಹೌದಪ್ಪ, ಚಿಕ್ಕ ವಿಷಯ. ಈಗ ನೋಡು ಸಿಗಾಕೊಂಡಲ್ಲ, ಅದಕ್ಕೆ ಚಿಕ್ಕ ವಿಷಯ ಹೇಳೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾಳೆ. ಅದೇ ನೀನೇನಾದ್ರೂ ಹೇಳ್ದೆ ಇದ್ರೆ ಏನಾದ್ರೂ ಹಾಲಿನ ಡೈರಿಯಿಂದ ದುಡ್ಡು ಕಮ್ಮಿ ತಂದು ಕೊಟ್ರೆ ಅವಳು ಹಂಗೆ ಇಸ್ಕೊಂತಾಳ. ಇದ್ಯಾಕೆ ಇಷ್ಟು ಕಡಿಮೆ ಐತೆ? 50 ರೂಪಾಯಿ ಕಡಿಮೆ ಬಂದೈತೆ, ಏನ್ ಮಾಡಿದೆ ಅಂತ ಕೇಳ್ತಿರ್ತಾಳೆ. ಅದನ್ನೆಲ್ಲ ಅವಳು ಕೇಳ್ಬೋದು, ನೀನ್ ಇದನ್ನೆಲ್ಲ ಕೇಳಂಗಿಲ್ವಾ? ಅಯ್ಯೋ ಚಿಕ್ಕಮ್ಮ, ಸುಮ್ಮನೆ ಇರು, ನೀನು ಏನೇನೋ ಹೇಳ್ಬೇಡ. ಏನು ಹೇಳ್ತಿಲ್ಲಪ್ಪ, ನಿನಗೆ ಹೇಳ್ತಾ ಇದ್ದೀನಿ. ನಿನಗೆ ನಿನ್ನ ಹೆಂಡತಿನೇ ಮರ್ಯಾದೆ ಕೊಡ್ತಾ ಇಲ್ಲ ಅಂತಾನ. ಯೋಚನೆ ಮಾಡು ಅತ್ತೆ. ರೀ, ಅವ್ರ ಮಾತು ನಂಬೇಡಿ. ನಾನು ನಿಮ್ಗೆ ಯಾವತ್ತೂ ಗೌರವ ಕೊಟ್ಟಿದ್ದೀನಿ, ರೆಸ್ಪೆಕ್ಟ್ ಕೊಟ್ಟಿದ್ದೀನಿ. ಅವರು ಜಗಳ ತಂದಿಕ್ಕಕ್ಕೆ ಈ ತರ ಎಲ್ಲನ ಕಿತಾಪತಿ ಮಾಡ್ತಾ ಇದಾರೆ. ಇದೇ ಒಂದು ವಿಷಯ ಸಿಕ್ತು ಅಂತಾನ. ನಿಮ್ಗೆ ಯಾರು ಹೇಳಿದ್ರು ಈ ವಿಷಯನ? ಅಯ್ಯೋ, ಯಾರು ಹೇಳ್ಬೇಕು? ಜಯಮ್ಮನೇ ಹೇಳಿದ್ಲು. ನಂದಿನಿ ಕೊಟ್ಟಿರೋ ಆಸ್ತಿ ಎಲ್ಲನ ನನಗೆ ಸೇರುತ್ತೆ, ಇನ್ನು ಸ್ವಲ್ಪ ದಿನದಲ್ಲಿ ನಾನೇನೆ ಓನರ್ ಆಗ್ತೀನಿ, ಅವ್ರಿಗೆ ಸುಮ್ಮನೆ ಕೊಟ್ಟಿರೋದಷ್ಟೇನೆ ಅಂತಾನ ಹೇಳಿದ್ಲು ನಿಮ್ಮ ಅತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇನೆ. ನಂದಿನಿ, ಈ ವಿಷಯ ನನಗೂ ಹೇಳ್ಬೇಕಿತ್ತು ತಾನೇ. ನಾನು ಏನೇನೋ ಅನ್ಕೊಂಡಿದ್ದೆ, ಸೀಮೆ ಹಸುಗಳಿಗೆಲ್ಲನ ಹುಲ್ಲು ಹಾಕೋಣ, ಅದ್ರಾಗೆ ಬೆಳೆ ಬೆಳೆಯೋಣ, ಹಂಗೆ ಸುತ್ತ ಎಲ್ಲನ ತೆಂಗಿನ ಗಿಡ ಇಕ್ಕಣ, ಹಂಗೆ ಸ್ವಲ್ಪ ಮಾವಿನ ಗಿಡ, ಹಲಸಿನ ಗಿಡ ಎಲ್ಲ ಇಕ್ಕಣ, ನೀರು ಚೆನ್ನಾಗಿ ಬರ್ತವೆ ಅಂತ ಅನ್ಕೊಂಡಿದ್ದೆ. ಈಗ ಆ ಆಸ್ತಿ ಕೈ ಬಿಟ್ಟು ಹೋಗುತ್ತೆ ಅಂದರೆ ನಾವು ಯಾಕೆ ಅದಕ್ಕೆಲ್ಲನ ಎಲ್ಲ ಇಡಬೇಕಲ್ವ, ಬೆಳೆ ಎಲ್ಲನ. ಆಮೇಲೆ ಬೇರೆಯವ್ರ ಪಾಲಾದರೆ ನಾವೆಲ್ಲ ಬೆಳೆಸಿ ಅದಕ್ಕೆ ಬೇಜಾರಾಗುತ್ತೆ. ಅಯ್ಯೋ ರೀ, ಅದಂಗಲ್ಲ. ಹೋಗ್ಬಾ, ಅಲ್ಲಿ ಹಸುಗಳು ಹರಿಸ್ತಾ ಇದಾವೆ, ಇಲ್ಲೇನು ಮಾತಾಡ್ಕೊಂಡು ನಿಂತಿದ್ಯಾ? ಹೋಗು ಹೋಗು, ಹೊಡ್ಕೊಂಡು ಹೋಗು ಜಲ್ದಿ. ಹೌದಾ ಚಿಕ್ಕಮ್ಮ, ಸರಿ ಆಯ್ತು, ಹೋಗ್ತೀನಿ. ನಂದಿನಿ, ಹಸುಗಳು ಒರೆಸ್ಕೊಂತ ಇದ್ದಾವೆ, ಹೋಗ್ತೀನಿ ನಾನು. ಪಾಪ ಒತ್ತಸ್ಕೊಂಡಿರ್ಬೇಕೇನ. ಏನು ಹಂಗೆ ದರ್ಗುಡ್ಕೊಂಡು ನೋಡ್ತಾ ಇದ್ಯಾ? ಎಷ್ಟು ದಿನ ಅಂತ ಯಾಮರ್ಸ್ತೀಯ ನಮ್ಮ ಸಿದ್ದನ್ನ?
ಯಾವತ್ತೂ ಯಾಮಾರ್ಸಕ್ಕಾಗಲ್ಲ. ಒಂದಲ್ಲ ಒಂದ್ ದಿವಸ ನಿನ್ ಗುಟ್ಟು ರಟ್ಟಾಗ್ಲೇಬೇಕು. ಇವತ್ತು ಪ್ರಾರಂಭ ಆಗಿದೆ, ಇನ್ನು ಕೊನೆ ಆಗುತ್ತೆ, ನೋಡ್ತಾ ಇರು. ನೀವೇನೇ ತಿಪ್ಪಲಾಗ ಹಾಕಿದ್ರು, ನೀವೇನೇ ಒಳ ಸಂಚು ಮಾಡಿ ನಮ್ಮಿಬ್ರ ಮಧ್ಯೆ ಬಿರುಕು ಮೂಡಿಸ್ಬೇಕು, ಜಗಳ ತಂದಿಕ್ಬೇಕು ಅಂತ ಮಾಡಿದ್ರು ನಾವು ಜಗಳ ಆಡೋದು ಇಲ್ಲ. ನನ್ ಗಂಡ ನೀವ್ ಹೇಳಿದ್ದೆಲ್ಲ ನಂಬೋದು ಇಲ್ಲ. ಹೌದಾ, ಸರಿ ಆಯ್ತು. ಈಗೇನಾಯ್ತು? ನಿನ್ ಮಾತಿಗೆ ಬೆಲೆ ಕೊಡದಂಗೆ ಹೋಗೇ ಬಿಟ್ಟ ನಾನು ಹೇಳಿದ್ಕೆ? ಹೋಗ್ಲಿ ಬಿಡಿ, ಹಸುಗಳು ಮೇಯ್ಸಕ್ ಹೋಗ್ಬೇಕು ಅಂತ ಹೋಗಿದ್ದು, ನಿಮ್ ಮಾತಿಗೆ ಬೆಲೆ ಕೊಟ್ಟಲ್ಲ. ಬರ್ತಾರಲ್ಲ ಸಾಯಂಕಾಲ, ಮಾತಾಡ್ತೀನಿ. ನಂದಿನಿ ಅಕ್ಕ. ಆಶಾ, ಏನ್ ಆಶಾ, ಅಪರೂಪಕ್ಕೆ ನಮ್ಮನೆ ಕೈಗೆ ಬಂದ್ಬಿಟ್ಟೆ. ರಜಾ ಏನಿವತ್ತು? ಡ್ಯೂಟಿ ಹೋಗಿಲ್ವಾ? ಹೌದು, ರಜಾ ಹಾಕಿದೀನಿ. ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಹೋಗಿಲ್ಲ. ಸುಮ್ನೆ ಬೇಜಾರಾಗ್ತಿತ್ತು, ಮನೆ ತ ಕೂತ್ಕೊಂಡು ನಿನ್ನಾದ್ರೂ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಆಶಾ, ಏನಮ್ಮ ಸಮಾಚಾರ? ಆರಾಮ ಎಲ್ಲಾನ? ಬಾ, ತಿಂಡಿ ಕೊಡ್ತೀನಿ, ತಿಂಡಿ ಅಂತೆ. ಏನೂ ಇಲ್ಲ ಅತ್ತೆ. ಮತ್ತೆ ಊರಿಗೆ ಹೋಗಿದ್ರಾ? ಅತ್ತಿಗೆನ ನೋಡ್ಕೊಂಬಂದ್ರಾ? ಹೋಗಿದ್ವಮ್ಮ, ಹೋಗಿ ನೋಡ್ಕೊಂಡು ಬಂದ್ವಿ. ನೀನು ನಮಗೆ ಹೇಳ್ದಂಗೆ ಕರ್ಕೊಂಡು ಹೋಗಿದ್ದೀನಿ ನೋಡು ರಮ್ಯನ. ಹೆಂಗೋ ನಿಂದು ದೊಡ್ಡ ಮನ್ಸಮ್ಮ. ನಮ್ಮ ರಮ್ಯ ಏನೇ ತಪ್ಪು ಮಾಡಿದ್ರು ಕ್ಷಮಿಸಿ ಕರ್ಕೊಂಡೋಗಿ ಮನೆಗೆ ಸೇರಿಸಿ ಬಂದಲ್ಲ. ಬಾ ಒಳಿಕೆ. ನನ್ನ ಬಗ್ಗೆ ಏನು ಬೇಜಾರು ಮಾಡ್ಕೋಬೇಡ. ಹಂಗ ನೀನು ಹೋದ್ಸಲ ನಮ್ಮ ಮನೆಗೆ ಬಂದಾಗ ನಾನು ಹೆಂಗ್ ಬೇಕೋ ಹಂಗೆ ಮಾತಾಡಿದ್ದೆ ಅಲ್ವೇ? ಅದನ್ನೆಲ್ಲ ಮನಸ್ನಾಗ ಇಟ್ಕೋಬೇಡ. ಏನು ಮಾಡೋದು, ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ. ಅದನ್ನೇ ಮನಸ್ನಾಗ ಇಟ್ಕೊಂಡು ಸಾಧಿಸ್ಕೊಂಡು ಹೋಗೋಕ್ಕಾಗುತ್ತಾ? ನಾವು ನೀವು ನೆಂಟ್ರು. ಬಾ, ಇನ್ನೊಬ್ರು ನಮ್ಮ ಮಧ್ಯದಾಗ ಯಾಕೆ ಬರಬೇಕು ಹೇಳು? ಬಾ ಒಳಿಕ್ ಹೋಗೋಣ. ಬಾರಿ ಆಶಾ, ಕುಕ್ಕಳೆ. ಪರವಾಗಿಲ್ಲ ಬಿಡಿ ಅತ್ತೆ. ಮತ್ತೆ ಮಧು ಅಕ್ಕ ಎಲ್ಲೋದ್ರು? ಮನೋಣ್ಣ ಎಲ್ಲೋದ್ರು? ಚೆನ್ನಾಗಿದ್ದಾರ ಎಲ್ಲನ? ಹ್ಞೂ ಕಣೆ, ನನ್ನ ಮಗ ಕೆಲ್ಸಕ್ಕೆ ಹೋಗ್ಯಾನೆ. ನನ್ನ ಸೊಸೆ ಇಲ್ಲೇ ಎಲ್ಲೋ ಹೋಗವಳೆ. ಕುತ್ಕ. ಹೌದಾ ಅತ್ತೆ? ಮತ್ತೆ ಇನ್ನೇನು ಸಮಾಚಾರ? ಇನ್ನೇನು ಸಮಾಚಾರ ಇಲ್ಲ ಕಣೆ ಆಶಾ. ನನ್ನ ಮಧ್ಯೆ ನಿಮ್ಮ ಮಧ್ಯೆ ಬಿರುಕು ಮೂಡ್ಸಕ್ಕೆ ಕೆಲವರು ಕಾಯ್ತಾ ಇರ್ತಾರೆ. ಯಾರ ಮಾತು ನಂಬಕ್ ಹೋಗ್ಬೇಡ. ಬೇರೆ ಮಾತು ನಂಬಾರ್ದು. ನಾವುಂಟು ನೀವುಂಟು, ಗೊತ್ತಾಯ್ತಾ? ನಮ್ಮ ರಮ್ಯ ಏನೋ ನಿನ್ ವಿಷಯದಲ್ಲಿ, ನಿನ್ ಮದ್ವೆ ವಿಷಯದಲ್ಲಿ ತಪ್ಪು ಮಾಡಿರ್ಬೋದು. ಹಂಗಂತ ಹೇಳಿ ಅವಳೇನೇನು ಕೆಟ್ಟದಕ್ಕೆ ಮಾಡ್ಲಿಲ್ಲ, ಏನೋ ಒಳ್ಳೇದಕ್ಕೆ ಆಗ್ಲಿ ಅಂತ ಮಾಡಿದ್ಲು. ಅದೇನೇನೋ ಆಗೋಯ್ತು. ಇನ್ನೊಂದು ವಿಷಯ ಗೊತ್ತಾ? ನಾವು ಸೈಟ್ ತಗೊಂಡ್ವಿ. ಸೈಟಾ? ಎಲ್ಲತ್ತೆ? ಇನ್ನೆಲ್ಲಿ? ಶಿರಾದಲ್ಲಿ. ಹೌದಾ? ಯಾವಾಗ? ಎಷ್ಟಕ್ಕೆ? ಯಾವಾಗ ತಗೊಂಡ್ರತ್ತೆ? ಎಷ್ಟು ಅಂತ ಹೇಳಿದ್ರೆ ನೀನಂತೂ ಶಾಕ್ ಆಗ್ತೀಯ, ಗ್ಯಾರಂಟಿ. ಬರೀ 5 ಲಕ್ಷ. ಅಷ್ಟೇನೆ. 5 ಲಕ್ಷಕ್ಕೆ ಸೈಟ್ ತಗೊಂಡಿದ್ದೀವಿ ನಾವು. 5 ಲಕ್ಷಕ್ಕ? 5 ಲಕ್ಷಕ್ಕೆ ಅಲ್ಲ, ಇದೇನತ್ತೆ 5 ಲಕ್ಷ ಇಷ್ಟು ಕಡಿಮೆಗೆ ಸೈಟಾ? ಅದು ತಾಲೂಕ್ ಲೆವೆಲ್ ಅಲ್ಲಿ. ನನ್ನ ಕೈ ನಂಬಕ್ಕಾಗ್ತಾ ಇಲ್ಲ. ಅಲ್ಲ, ಹಳ್ಳಿಗಳಿಗೆ ಈಗ ಒಂದು 3-4 ಲಕ್ಷಕ್ಕೆ ಹೇಳ್ತಾರೆ ಸೈಟ್ಗಳ. ಅಂಥದ್ರಲ್ಲಿ ನೀನು ಶಿರಾದಲ್ಲಿ 5 ಲಕ್ಷಕ್ಕೆ ಸೈಟು ಅಂತಿದ್ಯಾ? ನಿಜನಾ ಅಥವಾ ತಮಾಷೆ ಮಾಡ್ತಿದ್ಯಾ? ನಿಜಾನೇ ಹೇಳ್ತಾ ಇದೀನಿ ಕಣೆ. ನಿಂತ ಯಾಕೆ ನಾನು ತಮಾಷೆ ಮಾಡ್ಲಿ? ಅದು ಅಲ್ದೇನೆ ಅದೇನೋ ಹೇಳ್ತಾರಲ್ಲ, ಕಾರ್ಬನ್ ಸೈಟ್ ಅಂತ ಸೈಟ್ ತಾಂಡ್ರೆ ಅದು. ಕಾರ್ಬನ್ ಸೈಟಾ? ಹಂಗಂದ್ರೆ ಆಶಾ, ಅವತ್ತೆಗೆ ಹೇಳಕ್ ಗೊತ್ತಿಲ್ಲ. ಅದು ಕಾರ್ಬನ್ ಸೈಟ್ ಅಲ್ಲ, ಕಾರ್ನ ಸೈಟ್. ಹೌದಕ್ಕ? ಅತ್ತೆ ಇದೇನಪ್ಪ ಕಾರ್ಬನ್ ಸೈಟ್ ಅಂತ ಇದಾರೆ ಅಂತ ಅನ್ಕೊಂಡೆ. ಅಲ್ಲ, 5 ಲಕ್ಷಕ್ಕೆ ಸೈಟ್ ಸಿಗ್ತಾವಂತಲ್ಲಕ್ಕ, ಇದು ನಿಜನಾ? ನಿಜಾನೇ ಅಂತ ಹೇಳ್ತಿದಾರಲ್ಲ. ನನ್ನ ಕೈಲಂತೂ ನಂಬಕ್ಕಾಗಲ್ಲ. ಏನೋ ಅವ್ರ ಅದೃಷ್ಟ, ಸಿಕ್ಕಿದಾವೆ 5 ಲಕ್ಷಕ್ಕೆ ಸೈಟು, ತಗೊಳ್ಳಿ ಬಿಡು. ಮತ್ತೆ ನನ್ಗೆ ಯಾಕೋ ನಂಬಿಕೆ ಬರ್ತಾ ಇಲ್ಲ. ಯಾರು ಸೈಟ್ ಕೊಡಿಸ್ತಾ ಇರೋದು ಇಷ್ಟು ಕಡಿಮೆಗೆ ಅಂದ್ರೆ ನನಗಂತೂ ನಂಬಕ್ಕಾಗ್ತಾ ಇಲ್ಲ. ಅವ್ರಿಗೆ ಮೋಸ ಗೀಸ ಮಾಡ್ತಾ ಇದಾರೋ ಏನೋ? ಇಲ್ಲ ಕಣೆ, ಯಾವ ಮೋಸ ಇಲ್ಲ, ಎಂಥದ್ದು ಇಲ್ಲ. ಒಳ್ಳೆಯವರು, ತುಂಬಾ ಒಳ್ಳೆ ಮನುಷ್ಯ. ನಾವು ಹೋಗಿ ಸೈಟ್ ಎಲ್ಲ ನೋಡ್ಕೊಂಡು ಅವನು ಮಾತಾಡ್ಸ್ಕೊಂಡು ನಮ್ಗೆ ಊಟ ಕೊಡ್ಸಿದ್ರು, ಹೋಟ್ಲಾಗೆ ಊಟ ಮಾಡ್ಕೊಂಡು ಬಂದ್ವಿ. ಗೊತ್ತಾ? ನಿಮ್ದು ಊಟ ಮಾಡಿದ್ದು ಒಂದೇ ಪುಣ್ಯ ಈ 5 ಲಕ್ಷದಲ್ಲಿ. ಅದನ್ನ ನೆನ್ಪಲ್ಲಿ ಇಟ್ಕೊಡ್ರಿ. ಅಂದ್ರೆ ಏನೇ ನಿನ್ ಮಾತಿನ ಅರ್ಥ? ಏನೂ ಇಲ್ಲ, 5 ಲಕ್ಷ ಕೊಟ್ಟಿದ್ಕೆ ಹೊಟ್ಟೆ ತುಂಬಾ ಊಟನಾದ್ರೂ ಹಾಕ್ಸೋನಲ್ಲ ಅವನು, ಅಷ್ಟೇ ನಿಮ್ ಪುಣ್ಯ ಅಂತ ಹೇಳ್ದೆ. ಇನ್ನೇನು ಸಿಗಲ್ಲ ನಿಮ್ಗೆ. ಏನಂದ್ರೆ ನಮ್ಗೆ ಸೈಟ್ ಸಿಗಲ್ಲ ಅಂತ ಹೇಳ್ತಿದ್ಯಾ? ಸುಮ್ಮನೆ ಹೋಗಿ ಆಶನ್ಗೆ ಹೋಗಿ ಅವಳಿಗೆ ಇದು ಬಾದಾಮಿ ಹಾಲು ಮಾಡ್ಕೊಂಬರೋಗು. ಹೋಗು. ಸುಮ್ಮನೆ ಬಂದ್ಬಿಡ್ತಾಳೆ ಇಲ್ಲಿ ಏನೇನೋ ಹೇಳಕ್. ಆಶಾ, ಬಾದಾಮಿ ಹಾಲು ಮಾಡ್ಕೊಂಬತ್ತೀನಿ, ಕುತ್ಕೊಂಡಿರು, ಮಾತಾಡ್ತಾ ಇರು. ಸರಿ ಅಕ್ಕ, ಆಯ್ತು. ಯಾಕತ್ತೆ ನಂದಿನಿ ಅಕ್ಕನ ಮೇಲೆ ಯಾಕೆ ಹಂಗೆ ರೇಗಾಡ್ತೀರಾ? ಅವರು ತುಂಬಾ ಒಳ್ಳೆಯವರು. ನೀವೇ ಅವ್ರ ಮೇಲೆ ಯಾವಾಗಲೂ ರೇಗಾಡ್ತಿರ್ತೀರ. ಅಲ್ಲ, ಇಷ್ಟಕ್ಕೂ 5 ಲಕ್ಷ ಸೈಟ್ ಅಂದ್ರೆ ನಂಬಕ್ಕಾಗಲ್ಲ. ಅವರೇ ಅಲ್ಲ, ನಂದಿನಿ ಅಕ್ಕ ಅಲ್ಲ, ನನಗೂ ನಂಬಿಕೆ ಬರ್ತಾ ಇಲ್ಲ. ನಂಬಿಕೆ ಬರಲ್ಲಮ್ಮ. ಯಾಕೆಂದ್ರೆ ಅಲ್ಲಿ ಎಷ್ಟು ಇವಾಗ 15 ಲಕ್ಷದ ಮೇಲೆ ಅಂತ ನಡೀತಾ ಇರೋದು ಶಿರಾದಾಗೆ. ಅಂತಂದ್ರೆ ನಾವು 5 ಲಕ್ಷಕ್ಕೆ ತಾಂತೀವಿ ಅಂದ್ರೆ ಯಾರ ಕೈ ನಂಬಕ್ಕಾಗುತ್ತೆ ಹೇಳು? ನಾವು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಪತ್ರ ತೋರಿಸ್ತೀವಲ್ಲ, ಅವಾಗ ಎಲ್ಲರೂ ನಂಬ್ತೀರಾ. ಅಲ್ಲಿವರೆಗೂ ಹಿಂಗೇ ಇರ್ಲಿ ನಿನ್ನ ಅನುಮಾನ.
ಸರಿ ಅತ್ತೆ, ನಿಮ್ಮ ಅದೃಷ್ಟ ಬಿಡಿ. ನನಗೆ ಯಾಕಾದ್ರೆ ಚಿಂತೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೇನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.